ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಇವತ್ತು ಶ್ರೀ ರಾಮಲಿಂಗ ಕಾಮಣ್ಣ ನವಲ್ಗುಂದ್ಗೆ ಹೊಂಟೇನಿ. ಯಾರಿಗಿನ್ನೂ ಹೋಗೋಕ್ಕಾಗಿಲ್ಲ, ಇಲ್ಲೇ ದರ್ಶನ ತಗೋರಿ. ಇಷ್ಟಾರ್ಥಗಳನ್ನು ಈಡೇರಿಸುವ ಫೇಮಸ್ ದೇವ್ರಂತನ ಹೇಳ್ಬೋದು. ಹುಬ್ಳಿಯಿಂದ 42 ಕಿಲೋಮೀಟರ್ ಐತಿ, ಧಾರವಾಡದಿಂದ 48 ಕಿಲೋಮೀಟರ್ ಐತಿ. ಲಕ್ಷಾಂತರ ಭಕ್ತರು ಕಾಮಣ್ಣನ ದರ್ಶನ ಪಡೆದು ಹರಕೆ ತೀರಿಸಲು ನಾನಾ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಹೋಲಿ ಹುಣ್ಣಿಮೆ ಯಾಕೆ ಆಚರಿಸ್ತಾರೆ ಅನ್ನೋದು ನನಗೆಷ್ಟು ಗೊತ್ತೈತಿ ಅಷ್ಟು ಹೇಳಕ್ಕೆ ಟ್ರೈ ಮಾಡೇನಿ. ರಾಕ್ಷಸನ ಸಂಹಾರ ಮಾಡಬೇಕಾದುದರಿಂದ ಶಿವ ಪಾರ್ವತಿಯ ಮದುವೆ ಮಾಡಬೇಕಾದ ಕಾರಣ ಶಿವನ ತಪಸ್ಸನ್ನು ಭಂಗ ಮಾಡಲು ವಿಷ್ಣುವಿನ ಮಗ ಮನ್ಮಥನಿಗೆ ಎಲ್ಲ ದೇವತೆಗಳು ಹೇಳ್ತಾರೆ. ಆಗ ಮನ್ಮಥನು ಪುಷ್ಪಬಾಣ ಬಿಟ್ಟು ಶಿವನ ತಪಸ್ಸನ್ನು ಭಂಗ ಮಾಡ್ತಾನೆ. ಶಿವ ಸಿಟ್ಟಿಗೆದ್ದು ತನ್ನ ಮೂರನೇ ಕಣ್ಣಿನಿಂದ ಸುಡ್ತಾನೆ. ಇದರ ದ್ಯೋತಕವಾಗಿ ಕಾಮದಹನ ಹೋಲಿ ಹಬ್ಬವನ್ನು ಆಚರಿಸುವ ಪರಂಪರೆ ಬೆಳೆದು ಬಂದಿದೆ. ರಾಮಲಿಂಗ ಕಾಮಣ್ಣ ನವಲ್ಗುಂದ್ ಈ ಕಾಮಣ್ಣನನ್ನು ಹೋಳಿ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯ ರಾತ್ರಿ ನಿಂತ ಭಂಗಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ದ್ವಾದಶಿಯಂದು ಬೆಳಿಗ್ಗೆಯಿಂದ 5 ದಿನ ದರ್ಶನಕ್ಕೆ ಲಭ್ಯ ಇರುತ್ತದೆ. ಯುಗಾದಿಯ ಪ್ರತಿಪದೆಯಂದು ರಾಮಲಿಂಗ ಕಾಮಣ್ಣ ಮರುಹುಟ್ಟು ಪಡೆಯುತ್ತಾನೆ ಎಂಬ ಪ್ರತೀತಿ ಇರುವುದರಿಂದ ಕುಳಿತ ಭಂಗಿಯಲ್ಲಿ ಕಾಮಣ್ಣನನ್ನು ಪ್ರತಿಷ್ಠಾಪಿಸುತ್ತಾರೆ. ಯುಗಾದಿಗೆ 1 ದಿನ ದರ್ಶನಕ್ಕೆ ಲಭ್ಯ ಇರುತ್ತದೆ. ಎಲ್ಲರೂ ಶಿವಪಾರ್ವತಿಯನ್ನು ಪೂಜಿಸುವುದು ಕಾಮನ್, ಆದರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ನವಲ್ಗುಂದದಲ್ಲಿ ಕಾಮಣ್ಣನ ಪೂಜಿಸುವುದು ವಿಶೇಷ. ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಈ ರೀತಿ ಸಂಕೇತಗಳು ಸಿಗುತ್ತವೆ. ಕಂಕಣ ಭಾಗ್ಯಕ್ಕಾಗಿ ಬಾಸಿಂಗ, ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲು, ಗಂಡು ಮಕ್ಕಳ ಸಂತಾನಕ್ಕಾಗಿ ಗುಂಡುಗಡಿಗೆ ಹಾಗೂ ಮೀಸೆ, ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಹಸ್ತ, ಉದ್ಯೋಗ ನೌಕರಿ ವ್ಯಾಪಾರ ಅಭಿವೃದ್ಧಿ, ಮನೆಯಲ್ಲಿ ಶಾಂತಿ ನೆಲೆಸಲು ಪಾದುಕೆ, ಆಸ್ತಿ ಖರೀದಿ ಹಾಗೂ ಮನೆ ಕಟ್ಟಲು ಛತ್ರಿ, ಉತ್ತಮ ಆರೋಗ್ಯಕ್ಕಾಗಿ ಕುದುರೆ, ದೃಷ್ಟಿ ದೋಷಕ್ಕಾಗಿ ಕಣ್ಣು, ಈ ರೀತಿ ಸಂಕೇತಗಳನ್ನು ತಗೊಂಡು ಹೋಗಿ ಪೂಜಿಸುತ್ತಾರೆ. ಇಷ್ಟಾರ್ಥ ಈಡೇರಿದ ಮೇಲೆ ಅದರ ಜೊತೆಗೆ ಇನ್ನೊಂದು ಸಂಕೇತವನ್ನು ಸೇರಿಸಿ ತಂದು ಕಾಮಣ್ಣನಿಗೆ ಕೊಡುತ್ತಾರೆ. ರಾಮಲಿಂಗ ಕಾಮಣ್ಣನ ಹೆಂಗೆ ತಯಾರಿಸಿದ್ರಂತಂದ್ರೆ, ಕಾಮಣ್ಣನಿಗೆ ಜೀವಕಳೆ ತುಂಬಬೇಕೆಂದು ಒಬ್ಬ ಶಿಲ್ಪಿ ಒಂದೊಂದು ಬಿಂದು ನಕ್ಷತ್ರದಲ್ಲಿ ಒಂದೊಂದು ಬಗೆಯ ಕಟ್ಟಿಗೆಯಿಂದ ನಿರ್ಮಿಸತೊಡಗಿದ. ಕೊನೆಗೆ ಮೂರ್ತಿಯ ತಲೆಯ ಹಿಂಭಾಗದಲ್ಲಿ 2 ರಂಧ್ರಗಳು ಉಳಿದವು. ಈ ರಂಧ್ರಗಳು ಹಾಗೇ ಉಳಿದವು. ಈ ರಂಧ್ರಗಳು ಮುಚ್ಚಲು ಯಾವ ನಕ್ಷತ್ರ ಮತ್ತು ಯಾವ ಕಟ್ಟಿಗೆ ಬೇಕೆಂಬುದು ನಿಗೂಢವಾಗಿಯೇ ಉಳಿಯಿತು. ಆದರೂ ಈ ಕಾಮಣ್ಣನ ಮುಖ ಅತ್ಯಂತ ಸುಂದರವಾಗಿದೆ. ಗಂಭೀರ ಮೀಸೆಯುಳ್ಳ ಹಸನ್ ಮುಖದಿಂದ ಅತ್ಯಂತ ಸುಂದರವಾಗಿ ಜೀವಂತ ಎದ್ದು ಬರುವಂತೆ ಗೋಚರಿಸುತ್ತದೆ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ, ಅಂದ್ರೆ ನಿಮಗೆ ರಾಮಲಿಂಗ ಕಾಮಣ್ಣ ನವಲ್ಗುಂದ್ ವಿಶೇಷತೆ ಏನನ್ನೋದು ಗೊತ್ತಾಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.